ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ತಿರುವು ಶುರುವಾಗ್ತಾ ಇದೆ. ಇಷ್ಟು ದಿನಗಳ ಮನಸ್ಸಿನಲ್ಲಿ ಗೊಂದಲ, ನಿರ್ಧಾರವಿಲ್ಲದ ಸ್ಥಿತಿ, ನಂಬಿಕೆ, ಅನುಮಾನಗಳ ನಡುವೆ ಸಿಲುಕಿದ್ದ ಕಾಲ ಈಗ ನಿಧಾನವಾಗಿ ಕೊನೆಗೊಳ್ತಾ ಇದೆ. ವಿಧಿಯ ಲೆಕ್ಕ ಪೂರ್ಣವಾಗಿದೆ. ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ ಪರಿಸ್ಥಿತಿಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಆದರೆ ಈ ಬದಲಾವಣೆಯ ಹಂತದಲ್ಲಿ ನೀವು ಒಂದು ಸಣ್ಣ ಅಜಾಗರೂಕತೆಯನ್ನು ಮಾಡಿದರೂ ಕೂಡ ಅದರಿಂದ ದೊಡ್ಡ ಸಮಸ್ಯೆ ಹುಟ್ಟಬಹುದು. ಆದ್ದರಿಂದ ಈ ಮಾತುಗಳನ್ನು ತಾಳ್ಮೆಯಿಂದ ಸಂಪೂರ್ಣ ಗಮನ ಕೊಟ್ಟು ಕೇಳಿ. ಕಳೆದ ಕೆಲವು ವರ್ಷಗಳಿಂದ ಮಿಥುನ ರಾಶಿಯವರು ಹೊರಗೆ ನಗುತ್ತಾ ಒಳಗೆ ಹೋರಾಡ್ತಾ ಇದ್ದವರು. ಒಂದೇ ಸಮಯದಲ್ಲಿ ಅನೇಕ ಜವಾಬ್ದಾರಿಗಳು, ಹಣಕಾಸಿನ ಏರುಪೇರು, ಸಂಬಂಧಗಳಿಂದ ಗೊಂದಲ, ಆಲ್ ಟುಗೆದರ್ ನಿಮ್ಮ ಮನಸ್ಸನ್ನು ದಣಿಸಿದ್ವು. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಎಲ್ಲರನ್ನೂ ಒಟ್ಟಿಗೆ ಹಿಡಿದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಈ ಸರಳತೆಯನ್ನೇ ಕೆಲವರು ತಮ್ಮ ಲಾಭಕ್ಕೆ ಬಳಸಿಕೊಂಡಿದ್ದಾರೆ. ಮಾತಿನಲ್ಲೇ ನಿಮ್ಮನ್ನು ತಿರುಗಿಸಿ ನಿಮ್ಮ ನಿರ್ಧಾರಗಳನ್ನು ನಿಮ್ಮ ವಿರುದ್ಧ ಮಾಡಿಸಿದವರು ಕೂಡ ನಿಮ್ಮ ಹತ್ತಿರನೇ ಇದ್ದಾರೆ. ಆದರೆ ನೆನ್ಪಿಟ್ಕೊಂಡ್ಬಿಡಿ, ಮಿಥುನ ರಾಶಿಯ ಶಕ್ತಿ ನಿಮ್ಮ ಬುದ್ಧಿ ಮತ್ತು ಚಾತುರ್ಯ. ಈಗ ಗ್ರಹಗತಿಯ ಬದಲಾವಣೆಯಿಂದ ಆ ಬುದ್ಧಿಶಕ್ತಿ ಮತ್ತಷ್ಟು ತೀಕ್ಷ್ಣವಾಗಲಿದೆ. ಬುಧ ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಬರುತ್ತೆ. ಮೊದಲನೆಯ ದೊಡ್ಡ ಬದಲಾವಣೆ ಅಂತಂದರೆ ನಿಮ್ಮ ಮನಸ್ಸಿನ ಗೊಂದಲ ಕರಗೋದಕ್ಕೆ ಶುರುವಾಗುತ್ತೆ. ಯಾವುದು ಬೇಕು, ಯಾವುದು ಬೇಡ ಎಂಬ ಸ್ಪಷ್ಟ ನಿರ್ಧಾರಗಳು ನಿಮ್ಮಿಂದ ತಾನಾಗಿಯೇ ಬರುತ್ತೆ. ಇಷ್ಟು ದಿನ ನೀವು ಹಿಂಜರಿದಿದ್ದ ವಿಷಯಗಳಲ್ಲಿ ಈಗ ಧೈರ್ಯವಾಗಿ ಮುಂದಿನ ಹೆಜ್ಜೆ ಇಡ್ತೀರಾ. ಎರಡನೆಯದಾಗಿ, ನಿಮ್ಮ ಭಾಗ್ಯದ ದಿಕ್ಕು ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶ, ಕೆಲಸದ ಸ್ಥಳದಲ್ಲಿ ಗೌರವ ಅಥವಾ ನಿಮ್ಮ ಕೌಶಲ್ಯಕ್ಕೆ ತಕ್ಕ ಗುರುತು, ಇವುಗಳಲ್ಲಿ ಯಾವುದಾದ್ರೂ ಒಂದು ಅಚ್ಚರಿಯಾಗಿ ನಿಮ್ಮ ಬಳಿ ಬರುತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತೆ. ಸಣ್ಣ ಸಣ್ಣ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಸೂಚನೆ ಇದೆ. ಮೂರನೆಯದಾಗಿ, ನಿಮ್ಮ ಸುತ್ತಲಿನ ಜನರ ನಿಜ ಸ್ವರೂಪ ನಿಮಗೆ ಗೋಚರವಾಗುತ್ತೆ. ಯಾರು ನಿಮ್ಮನ್ನು ಗೊಂದಲಕ್ಕೆ ತಳ್ಳಿದ್ದಾರೋ, ಯಾರು ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಿದ್ದಾರೋ ಅವರ ಮುಖವಾಡ ನಿಧಾನವಾಗಿ ಕಳಚುತ್ತೆ. ಆದರೆ ಈ ಸತ್ಯ ಅರಿವಿನಿಂದ ನೀವು ಕೋಪಗೊಳ್ಳೋದಕ್ಕೆ ಹೋಗಬೇಡಿ. ಮೌನವಾಗಿ ದೂರ ಸರಿಯುವುದೇ ನಿಮ್ಮ ಗೆಲುವು. ಮುಂದಿನ 24ರಿಂದ 72 ಗಂಟೆಗಳು ಮಿಥುನ ರಾಶಿಯವರಿಗೆ ಬಹಳ ನಿರ್ಣಾಯಕ. ಮೊದಲ ನಿಯಮ ಏನು ಅಂತಂದರೆ, ಮಾತಿನಲ್ಲಿ ಮಿತಿ ಇರಲಿ. ಅನಗತ್ಯ ಚರ್ಚೆಗಳು, ವಾದಗಳು, ಚಾಡಿ ಮಾತುಗಳು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಎರಡನೇ ನಿಯಮ, ಆತುರದ ನಿರ್ಧಾರ ಬೇಡ. ಯಾವುದೇ ಒಪ್ಪಂದ, ಹೂಡಿಕೆ ಅಥವಾ ವಾಗ್ದಾನ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಮೂರನೇ ನಿಯಮ, ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ತೆರೆಯಬೇಡಿ. ನಿಮ್ಮ ಬುದ್ಧಿಗೆ ಶತ್ರುಗಳಿದ್ದಾರೆ ಎಂಬುದನ್ನು ಮರೆಯಬೇಡಿ. ಮಿಥುನ ರಾಶಿಯವರೇ, ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಇದು ನಿಮ್ಮ ಜೀವನಕ್ಕೆ ದೊರೆಯುತ್ತಿರುವ ಮಾರ್ಗದರ್ಶನ. ನೀವು ಇಷ್ಟು ದಿನ ಅನುಭವಿಸಿದ ಅಸ್ಥಿರತೆ ಶಾಶ್ವತವಲ್ಲ. ನಿಮ್ಮ ಕಣ್ಣೀರು ಮತ್ತು ಗೊಂದಲಗಳನ್ನು ಬ್ರಹ್ಮಾಂಡ ಗಮನಿಸಿದೆ. ಮುಂದಿನ ದಿನಗಳಲ್ಲಿ ಕುಟುಂಬದೊಳಗಿನ ಮನಸ್ತಾಪಗಳು ಮಾತುಕತೆಯಿಂದ ಸರಿಯಾಗುವ ಸೂಚನೆ ಇದೆ. ಹಳೆಯ ಸ್ನೇಹ ಅಥವಾ ಸಂಬಂಧದಿಂದ ಅಚ್ಚರಿಯ ಸಹಾಯ ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ನಿದ್ದೆ ಮತ್ತು ಮಾನಸಿಕ ಒತ್ತಡದ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸು ಶಾಂತವಾದಾಗಲೇ ನಿಮ್ಮ ಶಕ್ತಿ ಹೊರಬರುತ್ತೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಈಗ ನಿಮ್ಮ ದೊಡ್ಡ ಶಕ್ತಿ ಮತ್ತು ಅದು ದೊಡ್ಡ ಆಸ್ತಿನೂ ಹೌದು. ಈ ಸಂಧಿಕಾಲದಲ್ಲಿ ಬುಧನ ಸ್ಮರಣೆ ನಿಮಗೆ ಸ್ಪಷ್ಟತೆ ನೀಡುತ್ತೆ. ಕೊನೆಗೆ ಒಂದು ಸರಳ ಆದರೆ ಪರಿಣಾಮಕಾರಿ ಪರಿಹಾರ. ಬುಧವಾರ ಒಂದು ಹಿಡಿ ಹಸಿರು ಹೆಸರು ಕಾಳನ್ನು ಬಲಗೈಯಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ 7 ಬಾರಿ ನಿಧಾನವಾಗಿ ಸುತ್ತಿಸಿ. ಮನಸ್ಸಿನಲ್ಲಿ ತನ್ನ ಗೊಂದಲ ದೂರವಾಗಲಿ, ನನ್ನ ನಿರ್ಧಾರಗಳು ಸ್ಪಷ್ಟವಾಗಲಿ, ನನ್ನ ಶ್ರಮಕ್ಕೆ ಫಲ ಸಿಗಲಿ ಎಂದು ಪ್ರಾರ್ಥಿಸಿ. ನಂತರ ಅದನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ಅಥವಾ ಹಸಿರು ಗಿಡದ ಬೇರು ಬಳಿ ಹಾಕಿ. ಈ ಕ್ರಮ ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಕಡಿಮೆ ಮಾಡಿ ಬುದ್ಧಿಶಕ್ತಿಯನ್ನು ಬಲಪಡಿಸುತ್ತೆ. ಮಿಥುನ ರಾಶಿಯವರೇ, ಇದು ನಿಮ್ಮ ಸ್ಪಷ್ಟತೆಯ ಕಾಲ. ಗೊಂದಲದ ಮೋಡಗಳು ಸರಿಯಾಗ್ತಾ ಇವೆ. ಮೌನ, ಬುದ್ಧಿ ಮತ್ತು ತಾಳ್ಮೆ ಇವೇ ನಿಮ್ಮನ್ನು ಹೊಸ ದಾರಿಗೆ ಕರೆದೊಯ್ಯಲಿವೆ. ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.